ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಬೆಂಗಳೂರಿಯನ್ ಚಾನೆಲ್ಗೆ ಸ್ವಾಗತ. ನನ್ನ ಕಣ್ಣಲ್ಲಿ ನಿಯತ್ತಿದೆ. ಯಾರು ನೀನು? ಮೇಡಮ್ ನಾನು ನಾನ್ ಬೆಂಗಳೂರಿಯನ್ನು ಸರ್ ಇವಾಗ ಹೇಳ್ಬಿಡ್ತೀನಿ ನೋಡಿ. ಸಂಗೀತ ಮತ್ತೆ ದಿಗಂತ್ ಅವ್ರ ಕಾಂಬಿನೇಷನ್ ವರ್ಕ್ ಆಗಿದೆ. ಯಾಕಂದ್ರೆ ಅದು ಯಾವುದೋ ಒಂದು ಸಾಂಗ್ ಇದೆಯಲ್ಲ, ಟ್ರೈನ್ ಶಾಟ್ ಮಾತ್ರ ಮಸ್ತಾಗಿ ತೋರಿಸಿದ್ದಾರೆ. ಇವಾಗೇನು ಸಾಂಗ್ ನೋಡಿದ್ರಲ್ಲ ಅದ್ರ ಹಿಂದೆ ಈ ಮ್ಯೂಸಿಕ್ಕು, ಆ ಮ್ಯೂಸಿಕ್ ಕೊಟ್ಟವರು ವೀರ ಸಮರ್ಥ ಸರ್. ನೆನಪಿದೇನಾ ಅವ್ರು ನಿಮಗೆ? ಮ್ಯೂಸಿಕ್ ಏನೋ ಅದ್ಭುತವಾಗಿ ಬಂದಿದೆ, ಆದರೆ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಸಂಭಾವನೆ ಕೊಟ್ಟಿರುವಂತಹ ಪ್ರೊಡ್ಯೂಸರ್ನ ಮರೆಯಂಗೆ ಇಲ್ಲ. ನನಗೂ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಅನಿಸಿದೆ, ಏನು ಗೊತ್ತಾ, ಭಾವನೆಗಿಂತ ಸಂಭಾವನೆ ಮುಖ್ಯ. ಯೂಟ್ಯೂಬರ್ಸ್ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ, ಮಗ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು, ಯೂಟ್ಯೂಬ್ ಅರ್ನಿಂಗ್ ಎಷ್ಟು ಅಂತ. ಅವ್ರಿಗೆಲ್ಲ ಏನು ಹೇಳ್ತೀನಿ ಗೊತ್ತಾ, ಖಾಲಿ ಹಾತ್ ಮನ್ ಕಿ ಬಾತ್. ರಘು ನಿಡುವಳ್ಳಿ ಅವರ ಒಂದಿಷ್ಟು ಡೈಲಾಗ್ಗಳು ಮನ ಮುಟ್ಟೋ ಥರ ಇದೆ, ಹಾಗೆ ನಗು ತರಿಸುತ್ತೆ. ಆ ಡೈಲಾಗ್ಗಳನ್ನು ಕೇಳಬೇಕು ಅಂದರೆ ಹೆಣ್ಣು ಗಂಗೆ ಸರ್, ನಾವು ಎಷ್ಟೇ ಮೈಲಿಗೆ ಮಾಡಿದ್ರು ಅವರು ಪವಿತ್ರವಾಗೇ ಇರ್ತಾರೆ ಸರ್. ನನ್ನನ್ನೇನು ಕೆಂಪಸ್ ಹತ್ಕೊಂಡು ಕುಣುಗಲಿಂದ ಬಂದವನು ಅನ್ಕೊಂಡ ನಾನಾ? ಇದೇನು ವೆಬ್ ಸೀರೀಸ್ ಏನೋ ಹೇಳ್ಕೊಂಡು ಹೋಯ್ತಾನೇ ಇದೆಯಾ? ಸರ್ ಬೇಗ ಮುಗಿಸ್ತೀನಿ ಸರ್ ಪ್ಲೀಸ್. ಮಾರಿಗೋಲ್ಡ್ ಚಿತ್ರದ ಬಗ್ಗೆ ಬಂದರೆ ಒಂದೊಳ್ಳೆ ಟೀಮ್, ಒಂದು ಹೊಸ ತಂಡ. ರಾಘವೇಂದ್ರ ಎಂ ನಾಯಕ್ ಅವರು ಇರ್ಬೋದು, ಹಾಗೆ ರಾಘು ನಿಡುವಳ್ಳಿ ಅವರು ಇರ್ಬೋದು, ನಮ್ಮ ವೀರ ಸಮರ್ಥ ಅವರು ಇರ್ಬೋದು, ಹಾಗೆ ನಟಿಸಿದಂತಹ ಕಲಾವಿದರು ನಮ್ಮ ದಿಗಂತ್ ಅವರು ಇರ್ಬೋದು, ಸಂಗೀತ ಶೃಂಗೇರಿ ಅವರು ಇರ್ಬೋದು, ಆಮೇಲೆ ಯಶ್ ಶೆಟ್ಟಿ ಅವರು, ಹಾಗೆ ನಮ್ಮ ಕಾಕ್ರೋಚ್ ಸುದ್ದಿ ಅವರು. ಆದರೆ ಇಲ್ಲೊಬ್ಬರನ್ನ ಮರೆಯಂಗೆ ಇಲ್ಲ, ನಮ್ಮ KGF ಸಂಪತ್ ಅವ್ರು ಏನಿದ್ದಾರೆ, ಅವರ ನಟನೆಗೆ ಒಂದು ಸಲ ಹೊಡಿಲೇಬೇಕು. ಚಿತ್ರಕಥೆಗೆ ಏನು ಬೇಕು ಅದಷ್ಟನ್ನೇ ಇಟ್ಕೊಂಡು ಹೋಗಿದ್ದಾರೆ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಸಂಗೀತ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸಂಗೀತ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ. ದಿಗಂತ್ ಅವ್ರಿಗೆ ಒಂದು ಒಳ್ಳೆ ಪೇರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಗೋಲ್ಡ್ ಯಾರಿಗೆ ಸಿಗುತ್ತೆ, ಗೋಲ್ಡ್ ಹಿಂದೆ ಹೋದರೆ ಏನಾಗುತ್ತೆ, ಹೆಣ್ಣು ಹೊನ್ನು ಮಣ್ಣು ಇದು ಯಾವುದ್ರ ಹಿಂದೆ ನಾವು ಹೋಗಬಾರ್ದು ಅಂತ ಡೈರೆಕ್ಟ್ರು ಒಂದು ಫನ್ ಮುಖಾಂತರ ಒಂದಿಷ್ಟು ಡೈಲಾಗ್ಗಳನ್ನು ಇಟ್ಕೊಂಡು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಚಿತ್ರತಂಡದಲ್ಲಿ KM ಪ್ರಕಾಶ್ ಅವರು ಎಡಿಟಿಂಗನ್ನು ವಹಿಸ್ಕೊಂಡಿರ್ತಾರೆ. ಅದ್ಭುತವಾದ ಎಡಿಟಿಂಗ್. KM ಪ್ರಕಾಶ್ ಅವರು ಇಲ್ಲದೇ ಚಿತ್ರಗಳಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಚಿತ್ರಗಳಿಗೂ KM ಪ್ರಕಾಶ್ ಅವರ ಎಡಿಟಿಂಗ್ ಇದ್ದೇ ಇರುತ್ತೆ. ಹಾಗೆ KS ಚಂದ್ರಶೇಖರ್ ಅವರು ಕ್ಯಾಮ್ರಾಮನ್ ಆಗಿ ಲೊಕೇಶನ್ಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಿಲ್ಮ್ ಒಂದು ರಿಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಕ್ಯಾಮ್ರಾಮನ್ ತುಂಬ ಮುಖ್ಯ. ಹಾಗೆ ಈ ಚಿತ್ರದ ನಿರ್ಮಾಪಕರಿಗೆ ಆ್ಯಕ್ಚುಲಿ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಒಂದು ಹೊಸ ತಂಡ ಅಂತ ಬಂದಾಗ ಆ ತಂಡಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲಗಳನ್ನು ಮಾಡಿಕೊಟ್ಟು ಆ ಒಂದು ಚಿತ್ರಕ್ಕೆ ಏನೆಲ್ಲ ಬೇಕು ಅದೆಲ್ಲದನ್ನು ನಿಂತ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ. ರಘುವರ್ಧನ್ ಸರ್ ಏನಿದ್ದಾರೆ ಅವ್ರಿಗೆ ನಾನು ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ಥರ ಒಂದಿಷ್ಟು ಹೊಸ ಪ್ರತಿಭೆಗಳನ್ನು ತೆರೆಯ ಮೇಲೆ ತರಬೇಕು. ನೀವು ಅವ್ರ ಜೊತೆ ನಿಂತ್ಕೋಬೇಕು, ಅವರಿಗೆ ಬೆನ್ನೆಲುಬಾಗಿ ನಿಂತು ಇನ್ನಷ್ಟು ಒಳ್ಳೆ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ನಿಮ್ಮ ಟಿಕೆಟ್ಗೆ ಎಲ್ಲೂ ಕೂಡ ಮೋಸ ಆಗಲ್ಲ. ನೀವು ಚಿತ್ರಮಂದಿರದಲ್ಲೇ ಹೋಗಿ ನೋಡಬೇಕು. ಕಾರಣ ನಾನು ಇವಾಗ ಏನಕ್ಕೆ ಹೇಳ್ತೀನಿ ಅಂದರೆ ಚಿತ್ರಮಂದಿರದಲ್ಲಿ ಬರೋದು ಕಡಿಮೆ ಆಗಿದೆ. ಕನ್ನಡ ಚಿತ್ರಗಳನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಈ ಶ್ರೀಹರ್ಷನ ಹಾನೆಸ್ಟ್ ರಿವ್ಯೂಗೆ ತೆರೆ ಎಳಿತಾ ಇದ್ದೀನಿ. ನಮಸ್ಕಾರ.